ಆತ್ಮೀಯ ಶಿಕ್ಷಕ ಬಾಂಧವರೇ, 10ನೇ ತರಗತಿ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಪ್ಯಾರಾಗ್ರಾಫ್ ಎಡಿಟಿಂಗ್ ಹಾಗೂ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಗ್ಗೆ ತಿಳಿಯೋಣ. ಲೆಟ್ಸ್ ಸ್ಟಾರ್ಟ್ ಅವರ್ ಕ್ಲಾಸ್. ಗುಡ್ ಲಕ್. ಇವತ್ತಿನ ತರಗತಿಯಲ್ಲಿ ನಾವು ಎಡಿಟಿಂಗ್ ಸ್ಕಿಲ್ ಬಗ್ಗೆ ನೋಡೋಣ. ಎಡಿಟಿಂಗ್ ಸ್ಕಿಲ್ ರೈಟಿಂಗ್ ಸ್ಕಿಲ್ ಅಂಡರಲ್ಲಿ ಬರುತ್ತೆ. ಒಂದು ಪ್ಯಾರಾಗ್ರಾಫ್ ಈಸ್ ಗಿವನ್ and follows up with 4 errors. Let's see the paragraph. These Americans, they are good peoples and are willing to pay at the same rate per acre. The money are here for you. ಈ ಪ್ಯಾರಾಗ್ರಾಫಲ್ಲಿ 4 ಮಿಸ್ಟೇಕ್ ಇದೆ. 4 ಮಿಸ್ಟೇಕನ್ನು ಗುರುತಿಸೋಕ್ಕಿಂತ ಪಹಲೆ ಅಲ್ಲಿ 4 ಕ್ಲೂಗಳನ್ನು ಕೊಟ್ಟಿರ್ತಾರೆ. ಆ ಕ್ಲೂಗಳನ್ನು ಗಮನಿಸಬೇಕು. ಆನಂತರ ಈ ಪ್ಯಾರಾಗ್ರಾಫ್ನ ಸಾಲ್ವ್ ಮಾಡೋದ ಕಡೆ ನೋಡೋಣ. ಒಂದು ಕ್ಷಣ ಮಾತ್ರ ಯೋಚಿಸಿ. ಈಗ ಕ್ಲೂಗಳು ಹೀಗಿದೆ: ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್, ಸಿಂಗ್ಯುಲರ್ ಈಸ್ ಟು ಬಿ ಯೂಸ್ಡ್, ಸಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಈಸ್ ಟು ಬಿ ಕರೆಕ್ಟೆಡ್ ಆ್ಯಂಡ್ ವರ್ಬಲ್ ಮಿಸ್ಟೇಕ್ ಈಸ್ ಟು ಬಿ ಕರೆಕ್ಟೆಡ್. ಪ್ಯಾರಾಗ್ರಾಫ್ ನೋಡಿ, ಮೇಲ್ಗಡೆ ಸಣ್ಣ ಅಕ್ಷರಗಳಲ್ಲಿ ಇದೆ. ಇದಕ್ಕೆ ಕ್ಲೂಗಳನ್ನು ನೋಡೋಣ. ಕ್ಲೂ ನಂಬರ್ ಎ, ಅಮೇರಿಕನ್ ಸ್ಮಾಲ್ ಲೆಟರ್ ಎ, ಈ ಕ್ಯಾಪಿಟಲ್ ಲೆಟರ್ ಐ ಆಗಬೇಕು. ಪೀಪಲ್ಸ್ ಆಗಿದೆ, ಇಟ್ ಶುಡ್ ಬಿ ಪೀಪಲ್. ಏಕರ್ ಸ್ಪೆಲ್ಲಿಂಗ್ ತಪ್ಪಾಗಿದೆ. ಹಾಗೆಯೇ ಆರ್ ಜಾಗದಲ್ಲಿ ಈಸನ್ನು ಬಳಸಬೇಕು. ಇವುಗಳನ್ನು ಗಮನಿಸಿ. ಹಾಗೆಯೇ ಮುಂದಿನ ಎಕ್ಸಾಂಪಲ್ ನೋಡೋಣ. ಲೆಟ್ಸ್ ಕನ್ಸಿಡರ್ ಎನದರ್ ಎಕ್ಸಾಂಪಲ್. ದೇರ್ ಹ್ಯಾಡ್ ಬೀನ್ ಅ ಆಕ್ಸಿಡೆಂಟ್ whom he went hiking with his father and brother in there. They was crossing a bridge which was old. ಈ ಪ್ಯಾರಾಗ್ರಾಫ್ ಅಲ್ಲೂ ಕೂಡ 4 ಮಿಸ್ಟೇಕ್ಸ್ಗಳಿವೆ, ಗಮನಿಸಿ. ಕ್ಲೂಸ್ ನೋಡೋಣ. ಕರೆಕ್ಟ್ ಆರ್ಟಿಕಲ್ ಟು ಬಿ ಯೂಸ್ಡ್, ಕ್ಯಾಪಿಟಲ್ ಲೆಟರ್ ಟು ಬಿ ಯೂಸ್ಡ್, ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ಲಿಂಕಿಂಗ್ ವರ್ಡ್ ಟು ಬಿ ಕರೆಕ್ಟೆಡ್. ಲೆಟ್ಸ್ ಸಿ ದ ಕ್ಲೂಸ್. A accident should be corrected as an accident. In there should be in there. ಸ್ಮಾಲ್ ಲೆಟರ್ ಇದೆ, ಕ್ಯಾಪಿಟಲ್ ಲೆಟರ್ ಆಗಬೇಕಾಗುತ್ತೆ. ಹಾಗೆಯೇ ಮೇರಲ್ಲಿ ಆರ್ಟಿಕಲ್ ಎ ಜಾಗದಲ್ಲಿ ಯಾನನ್ನು ಬಳಸಬೇಕಾಗುತ್ತೆ. ಈ 2 ಕ್ಲೂಗಳನ್ನು ಚೆನ್ನಾಗಿ ಗಮನಿಸಿ. ಲೆಟ್ಸ್ ಸಿ ನೆಕ್ಸ್ಟ್ ಕ್ಲೂಸ್. ಬಿಫೋರ್ ದಟ್ ಲೆಟ್ಸ್ ಸಿ ದ ಪ್ಯಾಸೇಜ್ ಅಗೇನ್. Right. Clue number C. Whom should be corrected as when. Linking word ತಪ್ಪಾಗಿದೆ. whom ಜಾಗದಲ್ಲಿ when ಬರಬೇಕು. they was ಆಗಿದೆ, it should be they were. verbal mistake is to be corrected. ಅದು ಕರೆಕ್ಟ್ ಆಗಿದೆ, ಇಟ್ಸ್ ಆಲ್ರೆಡಿ ಕರೆಕ್ಟೆಡ್. ಮುಂದಿನ ಎಕ್ಸಾಂಪಲ್ ಗಮನಿಸೋಣ. Let's consider another example. How could a little child dare to set foot here? You must kill Lusang mother, otherwise you will be punished. ನೀವು ಪ್ಯಾರಾಗ್ರಾಫ್ ನೋಡ್ತಾ ಇದ್ದಂಗೆ ನಿಮಗೆ ಗಮನಕ್ಕೆ ಬಂದಿರ್ಬೋದು, ಮಿಸ್ಟೇಕ್ಸ್ ಇದೆ, 4 ಮಿಸ್ಟೇಕ್ಸ್ ಇದೆ. ಅವುಗಳ ಫಾಲೋಸ್ ಕ್ಲೂಗಳು ಹೀಗಿದೆ: ಕರೆಕ್ಟ್ ಆರ್ಟಿಕಲ್ ಟು ಬಿ ಯೂಸ್ಡ್, correct punctuation mark to be used, apostrophe to be used, verbal mistake to be corrected. ಈ ಆರ್ಟಿಕಲ್ಸನ್ನು ಗಮನಿಸಿ. ಪಹಲೆ let's see the passage again. How could an little child dare to set foot here? Clues. An little child should be corrected as a little child. ಆರ್ಟಿಕಲ್ ರಾಂಗ್ ಇದೆ. ಹೌ ಕುಡ್ ಅ ಲಿಟ್ಲ್ ಚೈಲ್ಡ್ ಡೇರ್ ಟು ಸೆಟ್ ಫುಟ್ ಹಿಯರ್, ಇಲ್ಲಿ ಪಂಕ್ಚುಯೇಷನ್ ಮಾರ್ಕ್ ಬಳಸಬೇಕು. ಈಗ ಮುಂದಿನ ಕ್ಲೂ ಕಡೆ ನೋಡೋಣ. ಹಿಯರ್ ಇಸ್ ದ ಪ್ಯಾಸೇಜ್. ಸಿ ಲೂಸ್ಯಾಂಗ್ಸ್ ಮದರ್ ಆಗಿದೆ. ಲೂಸ್ಯಾಂಗ್ಸ್ ಆದ ನಂತರ ಅಪೋಸ್ಟ್ರೋಪ್ ಬಳಸಬೇಕು, ಅವಾಗ ಲೂಸ್ಯಾಂಗ್ಸ್ ಮದರ್ ಆಗುತ್ತೆ. ಅಪೋಸ್ಟ್ರೋಪ್ ಅದನ್ನು ಕರೆಕ್ಟ್ ಮಾಡಬೇಕಾಗುತ್ತೆ, ಅಪೋಸ್ಟ್ರೋಪ್ ಕೊಟ್ಟಿಲ್ಲ. ಹಾಗೆಯೇ ಡಿ ಕ್ಲೂನ ನೋಡೋಣ. ಯು ವಿಲ್ ಬಿ ಪನಿಷ್, ಇಲ್ಲಿ
ಯು ವಿಲ್ ಬಿ ಪನಿಷ್ಡ್ ಆಗಬೇಕು. ಪ್ಯಾಸಿವ್ ವಾಯ್ಸನ್ನು ರಿಕ್ವೈರ್ ಮಾಡುತ್ತೆ. ಇಟ್ ರಿಕ್ವೈರ್ಸ್ ಪ್ಯಾಸಿವ್ ವಾಯ್ಸ್. ಆದ್ದರಿಂದ ಯು ಹ್ಯಾವ್ ಟು ಯೂಸ್ ಯು ವಿಲ್ ಬಿ ಪನಿಷ್ಡ್ ಅಂತ ಆ ಕ್ಲೂನ ಬಳಸಬೇಕಾಗತ್ತೆ. ಸ್ನೇಹಿತರೆ, ಈ ಎಲ್ಲ ಕ್ಲೂಗಳನ್ನು ನೋಡಿದಾಗ ನಿಮ್ಮ ಗಮನಕ್ಕೆ ಬಂದಿರಬೇಕು ಹೇಗೆ ಈ ಪ್ಯಾಸೇಜ್ಗಳನ್ನು ಆನ್ಸರ್ ಮಾಡೋಣ ಅಂತ. ಅವುಗಳ ಜೊತೆಗೆ ಕೆಲವೊಂದು ಯು ಹ್ಯಾವ್ ಟು ರಿಮೆಂಬರ್ ಸಮ್ ಆಫ್ ದ ಕ್ಲೂಸ್. ರೀಡ್ ದ ಕ್ಲೂಸ್ ಫಸ್ಟ್. ಕ್ಲೂಗಳನ್ನು ಗಮನಿಸಬೇಕು. ಆನಂತರ ಆಫ್ಟರ್ ರೀಡಿಂಗ್ ದ ಕ್ಲೂಸ್ ರೀಡ್ ದ ಪ್ಯಾರಾಗ್ರಾಫ್ ನೆಕ್ಸ್ಟ್. ನಂತರ ಪ್ಯಾರಾಗ್ರಾಫ್ ಓದಬೇಕು. ಎರಡನೇದು ಮೇಜರ್ ಪಾಯಿಂಟ್. ಫಸ್ಟ್ ಕ್ಲೂಗಳನ್ನ ಓದಬೇಕು, ಆನಂತರ ಪ್ಯಾರಾಗ್ರಾಫ್. ಥರ್ಡ್ ಥಿಂಗ್, ಹೈಲೈಟ್ ದ ಕೀವರ್ಡ್ಸ್ ವಿತ್ ಪೆನ್ಸಿಲ್. ಕೆಲವು ಎಕ್ಸಾಮಿನರ್ಸ್ ಅಲೋ ಮಾಡ್ತಾರೆ, ಕೆಲವರು ಅಲೋ ಮಾಡಲ್ಲ, ಬಟ್ ಯು ಕ್ಯಾನ್ ಹೈಲೈಟ್ ಇನ್ ಯುವರ್ ಮೈಂಡ್ ಆ್ಯಸ್ ವೆಲ್. ಲಾಸ್ಟ್, ರೈಟ್ ದ ಆನ್ಸರ್ಸ್ ಹ್ಯಾವಿಂಗ್ ದ ಕ್ಲೂಸ್ ಇನ್ ಮೈಂಡ್. ಕ್ಲೂಗಳನ್ನು ಮನಸ್ಸಲ್ಲಿಟ್ಕೊಂಡೇ ಈ ಪ್ಯಾರಾಗ್ರಾಫ್ಗಳನ್ನ ಆನ್ಸರ್ ಮಾಡಬೇಕು. ಇದನ್ನು ರೈಟ್ ದ ಆನ್ಸರ್ಸ್ ಹ್ಯಾವಿಂಗ್ ದ ಕ್ಲೂಸ್ ಇನ್ ಮೈಂಡ್. ಈ ಎಲ್ಲ ಪ್ಯಾಸೇಜ್ಗಳನ್ನು ನಾನು ಓದಿದ ನಂತರ ನಿಮಗೆ ಆನ್ಸರ್ ಮಾಡೋದು ಹೇಗೆ ಅಂತ ಗೊತ್ತಾಗ್ಬೋದು. ಮುಂದಿನ ಸೆಷನಲ್ಲಿ ಪ್ರೀವಿಯಸ್ ಕ್ವಶನ್ ಪೇಪರ್ಸಿಂದ ಬಂದಿರುವಂಥ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಬಿಫೋರ್ ದ್ಯಾಟ್ ಪ್ಲೀಸ್ ಕ್ಲಿಕ್ ಆನ್ ದ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮುಂದಿನ ಅಪ್ಡೇಟ್ಗಳಿಗೆ ಗಮನಿಸ್ತಾ ಇರಿ. ಈಗ ಮುಂದಿನ ಭಾಗದಲ್ಲಿ ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಗ್ಗೆ ತಿಳ್ಕೊಳ್ಳೋಣ. ಇದು 1 ಮಾರ್ಕ್ ಕ್ವಶನ್. ಪಿಕ್ಚರನ್ನು ಕೊಡ್ತಾರೆ, ನಂತರ ಅವುಗಳನ್ನ ಕಂಪ್ಯಾರಿಸನಲ್ಲಿ ತರಬೇಕು. ಲೆಟ್ಸ್ ಸಿ. ಬಾಲ್ ಎ, ಬಾಲ್ ಬಿ. ಬಿಗ್ಗರ್ ದ್ಯಾನ್ ಅನ್ನೋ ಫ್ರೇಜ್ ಯೂಸ್ ಮಾಡಬೇಕು. ಬಾಲ್ ಎ ಈಸ್ ಬಿಗ್ಗರ್ ದ್ಯಾನ್ ಬಾಲ್ ಬಿ. ನೆಕ್ಸ್ಟ್ ಎಕ್ಸಾಂಪಲ್, ಬ್ಯಾಗ್ ಎ, ಬ್ಯಾಗ್ ಬಿ. ಹೆವಿಯರ್ ದ್ಯಾನ್ ಯೂಸ್ ಮಾಡಿದರೆ ಬ್ಯಾಗ್ ಎ ಈಸ್ ಹೆವಿಯರ್ ದ್ಯಾನ್ ಬ್ಯಾಗ್ ಬಿ. ಯು ಕ್ಯಾನ್ ಪಾಸ್. ವಾಚ್ ಎ, ವಾಚ್ ಬಿ. ಕಾಸ್ಟ್ಲಿಯರ್ ದ್ಯಾನ್ ಫ್ರೇಜ್ ಯೂಸ್ ಮಾಡಿದರೆ ವಾಚ್ ಬಿ ಈಸ್ ಕಾಸ್ಟ್ಲಿಯರ್ ದ್ಯಾನ್ ವಾಚ್ ಎ. ನೆಕ್ಸ್ಟ್ ಎಕ್ಸಾಂಪಲ್, bicycle and car. Faster than. Car A is faster than bicycle. Next example, tree A, tree B. Taller than. Tree B is taller than tree A. Very easy one. Gift, bag A, bag B. Dear students, that's it for today. ಮುಂದಿನ ಅಪ್ಡೇಟ್ಗಳಿಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.